ಕಾಂಗ್ರೆಸ್ ವಲಯದಲ್ಲಿ ಮತ್ತೆ ಶುರುವಾಯಿತು ಸಿಎಂ ಸ್ಥಾನದ ಚರ್ಚೆ. ಹೈಕಮಾಂಡ್ ವಾರ್ನಿಂಗ್ ಬಳಿಕ ಮತ್ತೆ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡಲಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ವಾರ್ನಿಂಗ್ ಬಳಿಕ ಸೈಲೆಂಟ್ ಆಗಿಬಿಟ್ಟಿದ್ರು ನಾಯಕರುಗಳು. ಆದ್ರೆ ಈಗ ಮತ್ತೆ ಸಿಎಂ ಸಿದ್ದರಾಮಯ್ಯ ಪರ ಆಪ್ತ ಸಚಿವರು ಬ್ಯಾಟಿಂಗ್ ಮಾಡ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ದೀರ್ಘಾವಧಿ ಸಿಎಂ ಆಗಿರ್ತಾರೆ ಅಂತ ಸಚಿವರು ಹೇಳ್ತಿದ್ದಾರೆ. ಸಿದ್ದರಾಮಯ್ಯ ಅವರೇ 10 ವರ್ಷಗಳ ಸಿಎಂ ಇರ್ತಾರೆ ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ. ದೀರ್ಘಾವಧಿಯ ಸಿಎಂ ಆಗಿ ದಾಖಲೆಯನ್ನ ಮಾಡಲಿ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಅದೇ ಹಾದಿಯಲ್ಲಿ ಸಿಎಂ ಪರ ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಬ್ಯಾಟಿಂಗ್ ಮಾಡಿದ್ದಾರೆ. ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಕಾಂಗ್ರೆಸ್ನಲ್ಲಿ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಸಿಎಂ ಬದಲಾವಣೆ ಮಾಡಿ ಅಂತ ಕೆಲವರು, ಸಿಎಂ ಬದಲಾವಣೆ ಆಗುತ್ತೆ ಅಂತ ಕೆಲವರು, ಇಲ್ಲ ಇವರೇ ಮುಂದುವರಿತಾರೆ ಅಂತ ಕೆಲವರು. ಹೈಕಮಾಂಡ್ ನಾಯಕರು ಇದ್ರ ಬಗ್ಗೆ ಯಾರೂ ಮಾತಾಡಬೇಡಿ, ಬಾಯ ಮುಚ್ಕೊಂಡಿರಿ ಅಂತ ಬೇರೆ ಹೇಳಿದ್ರು. ಅದಾದ್ಮೇಲೆ ಎಲ್ಲ ಸ್ವಲ್ಪ ಸೈಲೆಂಟ್ ಆಗಿದ್ರು. ಈಗ ಮತ್ತೆ ಅದೇ ಹೇಳಕ್ ಶುರು ಮಾಡಿದ್ದಾರೆ. ಅದೇ ರಾಗ, ಅದೇ ತಾಳ, ಅದೇ ಹಾಡು ಅನ್ನೋ ಹಾಗಾಗಿ ಹೋಗಿದೆ. ಸೊ ಸಿಎಂ ಬದಲಾವಣೆ ಇಲ್ಲ, ಇವರೇ ಸಿಎಂ ಆಗಿರ್ತಾರೆ, ಮುಂದೆ ಚುನಾವಣೆ ನಡೆದ್ರು ಇವರೇ ಸಿಎಂ ಆಗಿರ್ತಾರೆ ಅಂತ ಸಿದ್ದರಾಮಯ್ಯನವರ ಆಪ್ತಪಣ ಅಂತ ಕರೆಸಿಕೊಳ್ಳುವಂತ ನಾಯಕರುಗಳು ಸಿದ್ದರಾಮಯ್ಯನವರು ಬೆನ್ನಿಗೆ ನಿಂತಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮುಂದಿನ ಸಿಎಂ ಅನ್ನುವಂಥ ಚರ್ಚೆ, ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಸಿಎಂ ಅನ್ನುವಂಥ ಚರ್ಚೆ. ಇದೆಲ್ಲದರ ಬೆನ್ನಲ್ಲೇ ಹಿರಿಯ ನಾಯಕರು, ಹಿಂದುಳಿದ ವರ್ಗದ ನಾಯಕರು ಯಾರು, ಮಹದೇವಪ್ಪ ಅವರು, ಪರಮೇಶ್ವರ್ ಅವರು, ರಾಜಣ್ಣ ಅವರು, ಸತೀಶ್ ಅವರು ಎಲ್ಲರನ್ನೂ ಕೂಡ ಹೇಳ್ತಿರೋದೇನು, ಸಿಎಂఏ ಮುಂದುವರಿತಾರೆ, ಸಿಎಂఏ ಮುಂದಿನ ಭಾಗಗಳಲ್ಲೂ ಕೂಡ ಇರ್ತಾರೆ ಅಂತ. ಇವ್ರು ಹೇಳಿದ್ದಕ್ಕೆ ನಾನು ಕೂಡ ಮುಂದುವರಿತೀನಿ ಅಂತ ಸಿಎಂ ಕೂಡ ನೆನೆ ಹೇಳಿದ್ರು. ನಾನು ಎಲ್ಲದರಿಂದ ನಿವೃತ್ತಿ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೆ, ಆದರೆ ನನ್ನ ಹಿತೈಷಿಗಳು ಇಲ್ಲ ನೀವೇ ಇರಬೇಕು, ಮುಂದಿನ ಚುನಾವಣೆಯಲ್ಲೂ ನೀವೇ ಇರಬೇಕು, ಚುನಾವಣಾ ರಾಜಕೀಯದಿಂದಲೂ ನೀವು ನಿವೃತ್ತಿ ತಗೋಬಾರ್ದು ಅಂದಿದ್ದಕ್ಕೆ ನಾನು ಓಕೆ ಅಂತ ಅಂದಿದ್ದೀನಿ ಅಂತ. ಸೊ ಮತ್ತೆ ಅಲ್ಲಿಗೆ ಈ ಸಿಎಂ ಬದಲಾವಣೆ ಅಥವಾ ಸಿಎಂ ಇವರೇ ಅನ್ನುವಂಥ ಕೂಗೇನಿತ್ತು ಅದು ಮುಂದುವರಿತಾ ಇದೆ. ಹಿರಿಯ ನಾಯಕರುಗಳಿಂದಲೇ ಕಾಂಗ್ರೆಸ್ಸಿಗೆ ಒಂದಷ್ಟು ಕಿರಿಕಿರಿ, ಇರಿಸು ಮುರಿಸು ಆಗ್ತಿರೋದಂತೂ ಸತ್ಯ. ಯಾಕಂದರೆ ಇಲ್ಲಿ ರಾಜಣ್ಣ ಅವರು ಹಿರಿಯರು, ಅನುಭವಿಗಳು, ಗೃಹ ಸಚಿವರಾಗಿ ಅನೇಕ ಖಾತೆಗಳನ್ನು ನಿಭಾಯಿಸಿದ ಪರಮೇಶ್ವರ್ ಅವರು ಹಿರಿಯರು, ಅನುಭವಿಗಳು, ಇವರೆಲ್ಲ ಇದ್ದು ಮಹದೇವಪ್ಪ ಅವರು ಹಿರಿಯರು, ಅನುಭವಿಗಳು, ಇವರೆಲ್ಲರೂ ಹೈಕಮಾಂಡ್ ನಾಯಕರು ಬೇಡ ಸುಮ್ಮನಿರಿ ಅಂತ ಅಂದ್ರೂ ಕೂಡ ಕೇಳ್ತಾ ಇಲ್ಲ. ಹೋಗಿ ಬಂದು ಮತ್ತೆ ಮಾತಾಡ್ತಾ ಇರೋದು ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗ್ತಾ ಇದೆ. ಹೈಕಮಾಂಡ್ ನಾಯಕರು ಹೇಳಿದ್ರೂ ಬುದ್ಧಿ ಕಲಿಯುವಂಥ ಸಾಧ್ಯತೆಗಳು ಇಲ್ಲ. ಸೊ ಈಗ ಈ ವಿಚಾರವೇ ಇನ್ಯಾವ ರೀತಿಯಾದಂಥ ಚರ್ಚೆ ಕಾರಣವಾಗುತ್ತೆ ಅನ್ನೋದನ್ನು ನೋಡಬೇಕಿದೆ. ಚುನಾವಣೆ ಶಾಸಕರು ಚುನಾವಣೆ ಮಾಡಿ CLP ನಾಯಕರನ್ನು ಆಯ್ಕೆ ಮಾಡಿದರು, ಮಾನ್ಯ ಸಿದ್ದರಾಮಯ್ಯನವ್ರನ್ನ. ಆ ಸಂದರ್ಭದಲ್ಲಿ ನಮ್ಗೆ ಯಾರು ಏನು ಹೇಳಲಿಲ್ಲ, ನೀವು 2.5 ವರ್ಷಕ್ಕೆ ಮಾತ್ರ ಆಯ್ಕೆ ಮಾಡ್ತಾ ಇದ್ದೀವಿ, ಅವ್ರನ್ನ 2.5 ವರ್ಷಕ್ಕೆ ಬದಲಾಯಿಸ್ತೀವಿ ಅಂತ ಏನು ಹೇಳಿರಲಿಲ್ಲ. ನಾವು ಅಂದ್ಕೊಂಡಿದ್ದು ಅವರು 5 ವರ್ಷಕ್ಕೂ ಕೂಡ ಆಯ್ಕೆ ಮಾಡಿದ್ದಾರೆ ಅಂತೇಳಿ. ಅದನ್ನೇ ನಾವು ಮನಸ್ಸಲ್ಲಿ ಈಗಲೂ ಅದನ್ನೇ ಇಟ್ಕೊಂಡಿದ್ದೇವೆ. ಸೊ ಹಾಗಾಗಿ ಅವರಿಗೆ 5 ವರ್ಷ ಕಂಪ್ಲೀಟ್ ಮಾಡಿದರೆ ಸ್ವಾಭಾವಿಕವಾಗಿ ಒಂದು ರೆಕಾರ್ಡ್ ಆಗುತ್ತೆ. ಅದು ನಾನೇ ಹೇಳಿದ್ದೀನಿ, ಆ ರೀತಿ ಹಾರೈಸ್ತೇನೆ. ನಮಗೆ ಚುನಾವಣೆ ಶಾಸಕರು ಚುನಾವಣೆ ಮಾಡಿ CLP ನಾಯಕರನ್ನು ಆಯ್ಕೆ ಮಾಡಿದರು, ಮಾನ್ಯ ಸಿದ್ದರಾಮಯ್ಯನವ್ರನ್ನ. ಆ ಸಂದರ್ಭದಲ್ಲಿ ನಮ್ಗೆ ಯಾರು ಸೋಮವಾರ ಸಂಜೆ ಉದಯಗಿರಿ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಮೊಬೈಲ್ನಲ್ಲಿ ಒಂದು ಸ್ಟೇಟಸಲ್ಲಿ ಇರೋದನ್ನ ಇನ್ನೊಂದು ಮೊಬೈಲ್ ತಗೊಂಡು ಒಂದು ಪ್ರೊವೊಕೇಟಿವ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅನ್ಫಾರ್ಚುನೇಟ್ ಒಂದು ಚಿತ್ರಾವಳಿಯನ್ನು ತೋರಿಸಿದ್ದಾರೆ. ಈ ಸ್ಟೇಷನ್ ಇದಕ್ಕೆ ಬಂದು ಕೆಲವರು ಬಂದು ಹೇಳಿದ್ದಾರೆ. ನಾನು ಈ ಗೊಂದಲ ಸೃಷ್ಟಿ ಮಾಡೋಕ್ಕೆ ಹೋಗಲ್ಲ. ನಮ್ಮಲ್ಲಿ ಪಕ್ಷ ಹೈಕಮಾಂಡ್ ಅಂತಿಮ. ಹೈಕಮಾಂಡ್ ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಮುಖ್ಯಮಂತ್ರಿಗಳು ತಮ್ಮ ಪೂರ್ಣಾವಧಿಯನ್ನು ಪೂರೈಸ್ತಾರೆ, ಮತ್ತೆ ಅವ್ರ ನೇತೃತ್ವದಲ್ಲಿ ಚುನಾವಣೆ ಆಗ್ತದೆ, ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ. ನಾನು ಈ ಗೊಂದಲ ಸೃಷ್ಟಿ ಮಾಡೋಕ್ಕೆ ಹೋಗಲ್ಲ. ನಮ್ಮಲ್ಲಿ ಪಕ್ಷ ಹೈಕಮಾಂಡ್ ಅಂತಿಮ. ಹೈಕಮಾಂಡ್ ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ.
ಮುಖ್ಯಮಂತ್ರಿಗಳು ತಮ್ಮ ಪೂರ್ಣಾವಧಿಯನ್ನು ಪೂರೈಸ್ತಾರೆ, ಮತ್ತೆ ಅವ್ರ ನೇತೃತ್ವದಲ್ಲಿ ಚುನಾವಣೆ ಆಗ್ತದೆ, ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ. ನಾನು ಈ ಗೊಂದಲ ಸೃಷ್ಟಿ ಮಾಡೋಕ್ಕೆ ಹೋಗಲ್ಲ. ನಮ್ಮಲ್ಲಿ ಪಕ್ಷ ಹೈಕಮಾಂಡ್